ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಈ ವಿಡಿಯೋದಲ್ಲಿ ಟೆಕ್ನಿಕಲಿ ಯಾವ ರೀತಿ ಜಸ್ಟ್ ಒಂದು ಟ್ರೆಂಡ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಎಂಟ್ರಿ ಎಕ್ಸಿಟ್ ಯಾವ ರೀತಿ ಪ್ಲಾನ್ ಆಗೋದು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹಳ ಈಜಿ ವೇದಲ್ಲಿ ಯಾರು ಬೇಕಾದ್ರೂ ಬಹಳ ಈಜಿಯಾಗಿ ಇದನ್ನ ಕಲ್ಕೋಬಹುದು. ಅಂಡ್ ಎಸ್ಟರ್ಡೇ ವಿಡಿಯೋದಲ್ಲಿ ಯಾವ ರೀತಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಂಟ್ರಿ ಎಕ್ಸಿಟ್ ಆಗಿ ಪ್ರಾಫಿಟ್ ಅನ್ನ ಬುಕ್ ಮಾಡೋದು ಅಂಡ್ ಎಸ್ಎಲ್ ನ ಬುಕ್ ಮಾಡೋದು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಟುಡೇ ಬಂದ್ಬಿಟ್ಟು ಟ್ರೆಂಡ್ ಲೈನ್ ಸಿಂಪಲ್ ಆಗಿರೋ ಒಂದು ಟ್ರೆಂಡ್ ಲೈನ್ ಅನ್ನು ಯೂಸ್ ಮಾಡಿ ಯಾವ ರೀತಿ ಎಂಟ್ರಿ ಎಕ್ಸಿಟ್ ಆಗೋದು. ಅಂಡ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಬಹಳ ಸಿಂಪಲ್ ಆಗಿರೋ ಮ್ಯಾಟರ್ ವರ್ಕ್ ಆಗೋದು. ಕರೆಕ್ಟ್ ಕಾಂಪ್ಲಿಕೇಟ್ ಅಂಡ್ ರಾಕೆಟ್ ಸೈನ್ಸ್ ಯೂಸ್ ಆಗಲ್ಲ. ಸಿಂಪಲ್ ಆಗಿರೋ ಥಿಂಗ್ಸ್ ಇರುತ್ತೆ, ಅದನ್ನ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಂಟ್ರಿ ಎಕ್ಸಿಟ್ ಪ್ಲಾನ್ ಮಾಡ್ಕೋಬಹುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದು ಬರೋಣ ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ ಎರಡು ರೀತಿ ಬರ್ತವೆ. ಒಂದು ಫಸ್ಟ್ ಬರ್ತದೆ ಅಪ್ ಟ್ರೆಂಡ್ ಲೈನ್, ಸೆಕೆಂಡ್ ಬರ್ತದೆ ಡೌನ್ ಟ್ರೆಂಡ್ ಲೈನ್. ಅಂಡ್ ಇದರಲ್ಲಿ ಏನು ಡಿಫರೆನ್ಸ್ ಅಂದ್ರೆ ಅಪ್ ಅಂದ್ರೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಡೌನ್ ಅಂದ್ರೆ ಕೆಳಗಡೆ ಹೋಗ್ತಾ ಇರುತ್ತೆ, ಇಷ್ಟೇ. ಕ್ಲಿಯರ್? ಅಂಡ್ ಅಪ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಅಂಡ್ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಲೋ, ಇದಕ್ಕಿಂತ ಇದು ಲೋ ಇದೆ ಅಲ್ವಾ, ಇದಕ್ಕಿಂತ ಇದು ಲೋ ಇದೆ, ಇದಕ್ಕಿಂತ ಇದು ಲೋ ಇದೆ ಅಂತ ಪ್ರಿಡಿಕ್ಷನ್ ಮಾಡೋದು. ಕರೆಕ್ಟ್? ಇವಾಗ ಹೈಯರ್ ಹೈ, ಇದಕ್ಕಿಂತ ಹೈ ಇದಿದೆ, ಇದಕ್ಕಿಂತ ಹೈ ಇದಿದೆ, ಇದಕ್ಕಿಂತ ಹೈ ಇಲ್ಲೊಂದು ಬರುತ್ತೆ. ಕ್ಲಿಯರ್ಟಾ? ಇಲ್ಲಿ ನಮ್ದು ಎಂಟ್ರಿ ಪ್ಲಾನ್ ಇರುತ್ತೆ. ಸಿಂಪಲ್ ಯಾವ ರೀತಿ ಡ್ರಾ ಮಾಡೋದು ಟ್ರೆಂಡ್ ಲೈನ್ ಅನ್ನ ಸಿಂಪಲ್ ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಎರಡು ಪಾಯಿಂಟ್ ಸಿಕ್ಕರೆ ಸಾಕು, ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು ಸಿಂಪಲ್ ಆಗಿ. ಕ್ಲಿಯರ್ ಅಲ್ವಾ? ಎರಡು ಡಾಟ್ ಸಿಕ್ಕರೆ ಸಾಕು, ಈ ಪಾಯಿಂಟ್ ಪ್ಲಸ್ ಈ ಪಾಯಿಂಟ್. ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇಲ್ಲದು ಮಾರ್ಕೆಟ್ ಇದೆ, ಆಲ್ರೆಡಿ ಇದು ಚಾರ್ಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪಾಯಿಂಟ್ ಅನ್ನ ಇಟ್ಕೊಂಡು ಈ ಟ್ರೆಂಡ್ ಅನ್ನ ಡ್ರಾ ಮಾಡ್ಕೋಬಹುದಾ? ಕ್ಲಿಯರ್? ಅಂಡ್ ಥರ್ಡ್ ಟೈಮ್ ಮಾರ್ಕೆಟ್ ಇಲ್ಲಿ ಬಂದಾಗ ಯಾವ್ದಾದ್ರು ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಅನ್ನ ಐಡೆಂಟಿಫೈ ಮಾಡಿ ಪ್ರಾಪರ್ ಆಗಿ ಎಸ್ ಎಲ್ ಹಾಕೊಂಡು ಟ್ರೇಡ್ ಅನ್ನ ಎಂಟ್ರಿ ಪ್ಲಾನ್ ಮಾಡೋದು. 1:2 1:3 ಬುಕ್ ಮಾಡ್ಕೋಬಹುದು. ಇದು ಅಪ್ ಟ್ರೆಂಡ್ ಇದ್ದಾಗ. ನೆಕ್ಸ್ಟ್ ಒಂದು ಡೌನ್ ಟ್ರೆಂಡ್. ಸೇಮ್ ಮಾರ್ಕೆಟ್ ಇಲ್ಲಿಂದ ಡೌನ್ ಬಿದ್ದು ಮತ್ತೆ ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡು ಮತ್ತೆ ಬೀಳ್ತಾ ಇದೆ. ಮಾರ್ಕೆಟ್ ಇಲ್ಲಿದು ಕ್ರಿಯೇಟ್ ಆಗ್ತಾ ಇದೆ, ಚಾರ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ಕೊಳ್ಳಿ. ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು ಈ ಪಾಯಿಂಟ್ ಅನ್ನ ಇಟ್ಕೊಂಡು ಈ ಟ್ರೆಂಡ್ ಲೈನ್ ಅನ್ನ ಡೌನ್ ಟ್ರೆಂಡ್ ಅನ್ನ ಡ್ರಾ ಮಾಡ್ಕೋಬಹುದಾ? ಆಮೇಲೆ ಥರ್ಡ್ ಟೈಮ್ ಮಾರ್ಕೆಟ್ ಇಲ್ಲಿ ಏನಾದ್ರು ಬಂದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಬೇರಿಶ್ ಕ್ಯಾಂಡಲ್ ಅನ್ನ ಐಡೆಂಟಿಫೈ ಮಾಡಿ ಪ್ರಾಪರ್ ಆಗಿ ಎಸ್ ಎಲ್ ಇಟ್ಕೊಂಡು ಅಂಡ್ ಇಲ್ಲಿ ನೀವು ನಿಮ್ಮ ಟಾರ್ಗೆಟ್ ಅನ್ನ ಅಥವಾ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದು. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಮತ್ತೆ ಫೋರ್ತ್ ಟೈಮ್ ಇಲ್ಲಿ ಮಾರ್ಕೆಟ್ ಬಂದ ಸೇಮ್ ಕಾನ್ಸೆಪ್ಟ್ ಏನು ಕೂಡ ಇಲ್ಲ, ಒಂದು ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಸಿಗ್ಬೇಕಷ್ಟೇ. ಅದನ್ನ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಅನ್ನ ಎಂಟ್ರಿ ತಗೋದು ಅಷ್ಟೇ. ಇದನ್ನ ರಿಯಲ್ ಮಾರ್ಕೆಟ್ ಅಲ್ಲಿ ನೋಡೋಣ. ಓಕೆ, ಇಲ್ಲಿ ನೋಡಿ ಗೈಸ್, ಮಾರ್ಕೆಟ್ ಆಲ್ರೆಡಿ ಇದೆಲ್ಲ ಕ್ರಿಯೇಟ್ ಆಗಿದೆ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿದೆ ಇವಾಗ. ಸಿಂಪಲ್ ಆಗಿ ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಟ್ರೆಂಡ್ ಅನ್ನ ಡ್ರಾ ಮಾಡ್ಕೋಬಹುದಾ? ಸಿಂಪಲ್ ಆಗಿ ಡ್ರಾ ಮಾಡ್ಕೋಬಹುದು. ಥರ್ಡ್ ಟೈಮ್ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಇಲ್ಲಿ ಏನಾದ್ರು ಬಂದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಅನ್ನ ಶೋ ಮಾಡಿದ್ರೆ ಆ ಸ್ಟ್ರಾಂಗ್ ಆಗಿರೋ ಕ್ಯಾಂಡಲ್ ಒಂದು ಎಸ್ ಎಲ್ ಕೊಡೋತರ ಪ್ರಾಪರ್ ಆಗಿ ಎಸ್ ಎಲ್ ನ ಇಟ್ಕೊಂಡು ಮ್ಯಾನೇಜ್ ಮಾಡಿ ಒಂದು ಅಪ್ಸೈಡ್ ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದಿತ್ತು. ಬಟ್ ಮಾರ್ಕೆಟ್ ನೆಕ್ಸ್ಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಇಲ್ಲಿಂದ ಬಂದು ಮತ್ತೆ ಇಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಕರೆಕ್ಟಾ? ಆ ನಮ್ಮ ಸೆಟಪ್ ವರ್ಕ್ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್ ಒಂದು ಬರೋಣ. ಅಂಡ್ ಎವ್ರಿ ಸೆಟಪ್ ವರ್ಕ್ ಆಗ್ತಾವ ಗೈಸ್? ಆಗಲ್ಲ. ಒನ್ ಡೇ ಇದು ಆಗ್ಬೋದು, ನೆಕ್ಸ್ಟ್ ಡೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗ್ಬೋದು, ನೆಕ್ಸ್ಟ್ ಡೇ ಯಾವ್ದು ಬೇರೆನೋ ಆಗ್ಬೋದು. ಕರೆಕ್ಟಾ? ಮಾರ್ಕೆಟ್ ಅಲ್ಲಿ ಎಲ್ಲ ಸೆಟಪ್ ವರ್ಕ್ ಆಗ್ತವೆ, ಬಟ್ ಎಲ್ಲದರಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ನಾಲೆಜ್ ಬೇಕಾಗುತ್ತೆ. ಕ್ಲಿಯರ್? ಅಷ್ಟೇ. ಓಕೆ, ನೆಕ್ಸ್ಟ್ ಒಂದು ಬರೋಣ. ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಂಡ್ ಈ 2 ಪಾಯಿಂಟ್ ಅನ್ನ ಇಟ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಸೊ ನೀವು ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ಕೋಬಹುದಾ? 100% ಮಾಡ್ಕೋಬಹುದು. ಕ್ಲಿಯರಾ? ಪ್ಲಾನ್ ಮಾಡ್ಕೋಬಹುದು. ಬಟ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ವಾ ಇದು, 3 o'clock 3:15 ಅದು ಆಗಿದೆ. ಸೊ ಇಲ್ಲಿ ಅವಾಯ್ಡ್ ಮಾಡಿದ್ರೆ ಬಹಳ ಬೆಸ್ಟ್. ಬಟ್ ನೀವೇನಾದ್ರೂ ಇದು 5 ಮಿನಿಟ್ಸ್ ಇದೆ, 3 ಮಿನಿಟ್ಸ್ ಅಲ್ಲಿ 1 ಮಿನಿಟ್ಸ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಈಜಿಲೇ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಒಂದು ಬರೋಣ. ಓಕೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಅಂಡ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಂಡ್ ನೆಕ್ಸ್ಟ್ ಈ 3 ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಈ ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ಕೋಬಹುದಾ? ಇವಾಗ ಯಾವ ರೀತಿ ಅನಲೈಸ್ ಮಾಡೋದಂತ ಅಂದ್ರೆ, ಇವಾಗ ನೋಡಿ ಮಾರ್ಕೆಟ್ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಕಂಪ್ಲೀಟ್ಲಿ ಬೈಯಿಂಗ್ ಇದೆ. ಕರೆಕ್ಟಾ? ಇಲ್ಲಿ ನೋಡಿ ಗೈಸ್, ಸೆಲ್ಲಿಂಗ್ ಆಗಿದೆ, 3 ಕ್ಯಾಂಡಲ್ ಸೆಲ್ಲಿಂಗ್ ಆಗಿದೆ. ಬಟ್ ಆ 3 ಕ್ಯಾಂಡಲ್ ಅನ್ನ ಬೈಯರ್ಸ್ ಒಂದೇ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಎಂಗಲ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಅವ್ರನ್ನ ಕವರ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಬೈಯಿಂಗ್ ಇನ್ನೂ ಕೂಡ ಸ್ಟಿಲ್ ಸ್ಟ್ರಾಂಗ್ ಇದೆ ಇಲ್ಲಿ. ಕರೆಕ್ಟಾ? ಇಲ್ಲಿ ನೋಡಿ 2 to 3 ಕ್ಯಾಂಡಲ್ಸ್ ಇದಾವೆ, ಬಟ್ ಒಂದೇ ಕ್ಯಾಂಡಲ್ ಅಲ್ಲಿ ಕವರ್ ಮಾಡಿದೆ. ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಇದೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ 3 ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಟ್ರೆಂಡ್ ಲೈನ್ ಅನ್ನ ಈಸಿಯಾಗಿ ಡ್ರಾ ಮಾಡ್ಕೋಬಹುದು. ಅಂಡ್ ಈ ನೆಕ್ಸ್ಟ್ ಈ ಫೋರ್ತ್ ಟಚ್ ಅಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಹ್ಯಾಮರ್ ಕೂಡ ಇದೆ. ಕರೆಕ್ಟಾ? ಸ್ಟ್ರಾಂಗ್ ಆಗಿರೋ ಹ್ಯಾಮರ್ ಇದೆ. ಸಿಂಪಲ್ ಈ ಹ್ಯಾಮರ್ಗೆ ಎಸ್ ಎಲ್ ಇಟ್ಕೊಂಡು ನೀವು ಇಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದು. ಕ್ಲಿಯರ್? 1:2 1:3 ಆರಾಮ್ ಬುಕ್ ಮಾಡ್ತೀರಾ. ಅಂಡ್ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಈಜಿಯಾಗಿ ಬರಲ್ಲ. ನೀವು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡಿದಾಗ ಇದೆಲ್ಲ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋದು ನಿಮಗೆ. ಲಾಜಿಕಲ್ ಲೈವ್ ಮಾರ್ಕೆಟ್ ಅಲ್ಲಿ ಈಜಿಯಾಗಿ ಗೊತ್ತಾಗೋದು. ಓಕೆ ಗೈಸ್, ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಟ್ರೆಂಡ್ ಅನ್ನ ಡ್ರಾ ಮಾಡ್ಕೋಬಹುದು, ಈಜಿಯಾಗಿ ಡ್ರಾ ಮಾಡ್ಕೋಬಹುದು. ನೆಕ್ಸ್ಟ್ ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದ್ರೆ ಈಜಿಯಾಗಿ ನೀವು ಒಂದು ಅಪ್ ಸೈಡ್ ಅಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದು. ಬಟ್ ಮಾರ್ಕೆಟ್ ಅಲ್ಲಿ ಬಂದಿಲ್ಲ ಅಷ್ಟೇ. ಬಂದಿದ್ರೆ ಪ್ಲಾನ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ ಕೂಡ ಆಗಿಲ್ಲ ಆಕ್ಟಿವ್. ಓಕೆ ಓಕೆ, ಈ ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪಾಯಿಂಟ್ ಅನ್ನ ಇದಕ್ಕಿಂತ ಹೈಯರ್ ಆಗಿದಲ್ವಾ, ಸೊ ಈ ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ಕೋಬಹುದಾ? ನೆಕ್ಸ್ಟ್ ಟೈಮ್ ಅಥವಾ ಇಲ್ಲಿ ಮಾರ್ಕೆಟ್ ಏನಾದ್ರು ಇಲ್ಲಿ ಒಂದು ಫುಲ್ ಬ್ಯಾಕ್ ಅನ್ನ ತಗೊಂಡು ಇಲ್ಲಿ ಏನಾದ್ರು ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ನ ಶೋ ಮಾಡಿದ್ರೆ ಅಪ್ ಸೈಡ್ ಅಲ್ಲಿ ಟ್ರೇಡ್ ಪ್ಲಾನ್ ಮಾಡ್ಕೋಬಹುದಿತ್ತು. ಇದೇ ಟ್ರೆಂಡ್ ಲೈನ್ ಅನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಯಾವುದೇ ರೀತಿ ಎಂಟ್ರಿ ಮಾಡ್ಕೋಬಹುದಿತ್ತು, ಈಜಿಯಾಗಿ ಮಾಡ್ಕೋಬಹುದಿತ್ತು. ಬಟ್ ಇಲ್ಲಿ ಯಾವುದೇ ರೀತಿ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಶೋ ಆಗಿದ್ರೆ ಈಜಿಯಾಗಿ ಅಪ್ ಸೈಡ್ ಅಲ್ಲಿ ಟ್ರೇಡ್ ಪ್ಲಾನ್ ಮಾಡ್ಕೋಬಹುದಿತ್ತು. ಬಟ್ ಯಾವುದೇ ರೀತಿ ಆಗಿಲ್ಲ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಬರೋಣ. ಓಕೆ, ಡೌನ್ ಟ್ರೆಂಡ್. ಸಿಂಪಲ್ ಗೈಸ್, ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು ಈ ಟ್ರೆಂಡ್ ಅನ್ನ ಡ್ರಾ ಮಾಡ್ಕೋಬಹುದಾ?
ಸಿಂಪಲ್ ಡ್ರಾ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ಪ್ರಾಪರ್ ಆಗಿ ಒಂದು ಎಂಟ್ರಿನ ಈಜಿಯಾಗಿ ಪ್ಲಾನ್ ಮಾಡ್ಕೋಬಹುದು. ಇಲ್ಲಿ ಡೋಜ್ ಇದೆ, ಡೋಜನ ಲೋ ಬ್ರೇಕ್ ಮಾಡಿದೆ, ಫುಡ್ ಸೈಡಲ್ಲಿ ಎಂಟ್ರಿ ಮಾಡ್ಕೋಬಹುದಿತ್ತು. ಕ್ಲಿಯರಾ? ನೆಕ್ಸ್ಟ್ ಓಕೆ, ಆಲ್ರೆಡಿ ಇಲ್ಲಿ ತನ ಮಾರ್ಕೆಟ್ ಎಲ್ಲ ಫಾರ್ಮ್ ಆಗಿದೆ, ಎಲ್ಲ ಕ್ಯಾಂಡಲ್ ಇಲ್ಲಿ ಹಿಡಿದು ಇಲ್ಲಿ ತನ ಮಾರ್ಕೆಟ್ ಎಲ್ಲ ಕ್ಯಾಂಡಲ್ ಫಾರ್ಮ್ ಆಗಿದೆ ಅನ್ಕೊಳ್ಳಿ. ಅವಾಗ ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು, ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು, ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು ಈ ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ತೀರಾ ಅನ್ಕೊಳ್ಳಿ. ಈ ಪಾಯಿಂಟ್ ಕರೆಕ್ಟಾಗಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀರಾ. ಅಂಡ್ ಫೋರ್ತ್ ಟೈಮ್ ಇಲ್ಲಿ ಮಾರ್ಕೆಟ್ ಬಂದಾಗ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಇದೆ ಅಂದ್ರೆ ಹ್ಯಾಮರ್ ಇದೆ. ಈ ಹ್ಯಾಮರ್ ನ ಎಸ್ ಎಲ್ ಆಗಿ ಇಟ್ಕೊಂಡು ಸೊ ನೀವು ಈಜಿಲಿ ಒಂದು ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದು. ಈಜಿನ ಏನು ಕೂಡ ಡಿಫಿಕಲ್ಟ್ ಇಲ್ಲ, ಬಹಳ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ತನ ಮಾರ್ಕೆಟ್ ಫಾರ್ಮ್ ಆಗಿದೆ, ಇಲ್ಲಿ ತನ ಎಲ್ಲ ಕ್ಯಾಂಡಲ್ ಫಾರ್ಮ್ ಆಗಿದಾವೆ. ಈ ಪಾಯಿಂಟ್ ಅನ್ನು ಮಾಡಿ ಇಟ್ಕೊಂಡು ಈ ಪಾಯಿಂಟ್ ಅಂದ್ರೆ ಇದಕ್ಕಿಂತ ಹೈ ಇದಿದೆ, ಇದಕ್ಕಿಂತ ಹೈ ಇದಿದೆ. ಸೊ ಈ ಟ್ರೆಂಡ್ ಲೈನ್ ಈಜಿಯಾಗಿ ನೀವು ಡ್ರಾ ಮಾಡ್ಕೋಬಹುದು. ಅಂಡ್ ಫೋರ್ತ್ ಟಚ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡ್ಕೋಬಹುದು. ಏನು ಥಿಂಕ್ ಮಾಡಲ್ಲ ಜಾಸ್ತಿ. ಇಲ್ಲಿಂದ ಹೈ ಹೋಗಿದೆ, ಹೈಯರ್ ಪರ್ಮಿಷನ್ ಆಗ್ತಿದೆ, ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಹ್ಯಾಮರ್ ಕೂಡ ಕೊಟ್ಟಿದೆ, ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಇದು. ಸೊ ಎಂಟ್ರಿ ಪ್ಲಾನ್ ಮಾಡ್ಕೋಬಹುದು. ಓಕೆನಾ? ಅಂಡ್ ನೆಕ್ಸ್ಟ್ ಬರೋಣ. ಈ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದಾನ, ಅಂಡ್ ಈ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದಾನ, ಈ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದಾನ. ಈ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಈ 3 ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಅನ್ನ ನಾವು ಈಜಿಲಿ ಡ್ರಾ ಮಾಡ್ಕೋಬಹುದು. ಕ್ಲಿಯರಾ? ಫಸ್ಟ್ ಪಾಯಿಂಟ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಸೆಕೆಂಡ್ ಪಾಯಿಂಟ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ, ಥರ್ಡ್ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಫೋರ್ತ್ ಟೈಮ್ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂತ ಸಿಂಪಲ್ ಆಗಿ ನೀವು ಅನಲೈಸ್ ಮಾಡ್ಕೋಬಹುದು ಈ ಟ್ರೆಂಡ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು. ಕ್ಲಿಯರಾ? ಅಂಡ್ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಕೂಡ ಇದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಡೋಜ್ ಕ್ರಿಯೇಟ್ ಆಗಿದೆ, ಡೋಜನ ಹೈ ಬ್ರೇಕ್ ಮಾಡಿ ಅಪ್ ಸೈಡ್ ಒಂದು ಎಂಟ್ರಿ ಇರುತ್ತೆ. ಸಿಂಪಲ್, ಏನು ಕೂಡ ಇಲ್ಲ ಲಾಜಿಕ್. ಕ್ಲಿಯರಾ? ಅಂಡ್ ನೆಕ್ಸ್ಟ್ ಒಂದು ಬರೋಣ. ನೋಡಿ ಗೈಸ್, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದಾನ, ಅಂಡ್ ಸೆಕೆಂಡ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಈ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಾ. ಅಂಡ್ ಥರ್ಡ್ ಟೈಮ್ ಮಾರ್ಕೆಟ್ ಇಲ್ಲಿ ಏನಾದ್ರು ಬಂದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಇದ್ರೆ ಅಪ್ ಸೈಡ್ ಒಂದು ಟ್ರೇಡ್ ಪ್ಲಾನ್ ಮಾಡ್ಕೋಬಹುದು. ಬಟ್ ಇಲ್ಲಿ ಯಾವುದೇ ಸ್ಟ್ರಾಂಗ್ ಆಗಿರೋ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ, ಸೊ ಎಂಟ್ರಿನ ಅವಾಯ್ಡ್ ಮಾಡೋದು. ಕ್ಲಿಯರಾ? ಅಂಡ್ ಮಾರ್ಕೆಟ್ ಅಲ್ಲಿ ಬಹಳ ಸಿಂಪಲ್ ಆಗಿರೋ ನಾಲೆಜ್ ಯೂಸ್ ಆಗೋದು, ಏನು ಕೂಡ ರಾಕೆಟ್ ಸೈನ್ಸ್ ಯೂಸ್ ಆಗಲ್ಲ. ಬಟ್ ನಾವು ಸುಮ್ಮನೆ ಅದು ಇದು ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅಷ್ಟೇ. ಇಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಒಂದು ಟ್ರೆಂಡ್ ಲೈನ್ ಎರಡು ಇವಾಗ ಅಪ್ ಟ್ರೆಂಡ್ ಇದ್ರೆ ಅಪ್ ಟ್ರೆಂಡ್ ಅಲ್ಲಿ ಇರೋದು 2 ಡಾಟ್ ಸಿಗಬೇಕು. ಆ 2 ಡಾಟ್ ಅನ್ನ ಐಡೆಂಟಿಫೈ ಮಾಡಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋದು. ನೆಕ್ಸ್ಟ್ ಆ ಟ್ರೆಂಡ್ ಲೈನ್ ಏನಾದ್ರು ಬಂದ್ರೆ ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಬಂದ್ರೆ ಅಪ್ ಸೈಡ್ ಅಲ್ಲಿ ಎಂಟ್ರಿ ತಗೋಬಹುದು. ಸಿಂಪಲ್, ಏನು ಕೂಡ ಲಾಜಿಕ್ ಇಲ್ಲ. ಸೊ ಇದೇ ರೀತಿ ಬೇರೆ ಬೇರೆ ಇನ್ನೂ ಕೂಡ ಮಲ್ಟಿಪಲ್ ವೇದಲ್ಲಿ ನೀವು ಟೆಕ್ನಿಕಲಿ ಅನಲೈಸ್ ಮಾಡ್ಬೇಕಂತ ಜಸ್ಟ್ ನನ್ನ ಅಕೌಂಟ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.